ನೆರವೇರ್ತಕ್ಕಂಥ ಎಲ್ಲ ದಸರಾ ಸಮಿತಿ ಸದಸ್ಯರು. ಕಳೆದ 33 ವರ್ಷ, ಇದು 34ನೇ ವರ್ಷದ ದಸರಾ ಸಮಿತಿ ತುಮಕೂರು ನಗರದಲ್ಲಿ ವಿಶೇಷವಾಗಿ ಯಾವುದೇ ಸರ್ಕಾರದ ಒಂದು ಸಹಕಾರದಿಂದ ಸರ್ಕಾರ ಮಾಡುವಂಥ ಕೆಲಸನ ನಾಡಹಬ್ಬವನ್ನು ಮಾಡ್ಕೊಂಬಂದಿತ್ತು. ಆದರೆ ಈ ವರ್ಷ ಏನಾದ್ರು ಆಯಿತು, ಆದರೂ ಕೂಡ ಇವತ್ತು ಆ ಒಂದು ಏನು ಹಿಂದಿನ ದಿನ ಮಾಡ್ಕೊಂಡ್ಬಂದಿರ್ತಕ್ಕಂಥ ಸಂಪ್ರದಾಯವನ್ನು ಯಾವುದೋ ಜೊತೆ ಹೋಗಿ ಇಷ್ಟನೋ ಕಷ್ಟನೋ ಕೆಲವರು ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಅದ್ರ ಜೊತೆ ಬೇಡ ಅಂತೇಳಿ ನಮ್ಮ ಒಂದು ಸಮಿತಿ ಏನಿತ್ತು ಹಿಂದಿನೂ ಕೂಡ ಮಾಡಿರೋಂಥದ್ದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇದ್ದಂಥ ಈ ಒಂದು ಸಮಿತಿನ ಉಳಿಸ್ಕೊಂಡು ಈ ಸಮಿತಿಯಲ್ಲಿ ಇವತ್ತು ದಸರಾ ಹಬ್ಬವನ್ನು ಇವತ್ತು ರಾಮ ಮಂದಿರದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತೆಲ್ಲ ವಿದ್ಯುತ್ ಅಲಂಕಾರದ ಮುಖಾಂತರ ಇವತ್ತು ಎಲ್ಲರೂ ಕೂಡ ಸುರೇಶ್ ಗೌಡರ ನೇತೃತ್ವದಲ್ಲಿ ಮತ್ತು ಎಲ್ಲ ದಸರಾ ಸಮಿತಿಯ ಎಲ್ಲ ಸದಸ್ಯರು ಮತ್ತು ನಿರ್ದೇಶಕಂತ ಎಲ್ಲ ಸಾಕಷ್ಟು ತಾಯಂದಿರ ನೇತೃತ್ವದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ನಾಳೆ ನಾಡಿದ್ದು ಕೂಡ ಏನೇನು ಕಾರ್ಯಕ್ರಮಗಳಿದೆ ಎಲ್ಲವೂ ಕೂಡ ಹೇಳಿದೆ. 4ನೇ ತಾರೀಕು ವಿಶಿಷ್ಟವಾಗಿ ಗುರುವಾರ ಬೆಳಗ್ಗೆಯಿಂದ ಏನು 8:30 ಹೋಮಗಳೆಲ್ಲ ಶುರುವಾಗ್ತದೆ. ಅವತ್ತು ಗುರುವಾರ ಸಂಜೆನೂ ಕೂಡ ಸೋಮನಾಥ ಸ್ವಾಮೀಜಿಯವರು ಕೂಡ ಬರ್ತಾರೆ. ತದನಂತರ ಏನೇನು ಕಾರ್ಯಕ್ರಮ ಕಡೆಯ ದಿವಸ ಶನಿವಾರ ಬ್ರಹ್ಮ ಪೂಜೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಂದು ಶನಿ ಪೂಜೆ ಮಾಡೋವರೆಗೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥದ್ದು ದಸರಾ ಸಮಿತಿಯ ವಿಶೇಷ. ಅದು ಕೇವಲ ಒಂದು ವಾರದಲ್ಲಿ ಒಂದು ದಿವಸ